ನ್ಯೂಸ್ವರೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಮೊದಲು ತಮ್ಮ ಕ್ಷೇತ್ರವನ್ನು ನೋಡದೇ ಇರತಕ್ಕಂಥ ಶಾಸಕರು ಫಾರಿನ್ ಟ್ರಿಪ್ ಹೋಗಿದ್ದಾರೆ, ಫಾರಿನ್ ಟ್ರಿಪ್ ಹೋಗಕ್ಕೆ ರೆಡಿ ಆಗಿದ್ದಾರೆ. ಬಹುತೇಕ ಇವರು ನಮ್ಮ ಶಾಸಕರು ನಮ್ಮ ಹಣದಲ್ಲಿ ಇವರು ಖರ್ಚನ್ನ ಮಾಡಿ ಇವತ್ತು ವಿದೇಶದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ, ಜಾಲಿ ರೈಡ್ ಮಾಡ್ತಾ ಇದ್ದಾರೆ. 0 ವರ್ಕ್ 100% ಹಾಲಿಡೇ ಅನ್ನುವಂಥದ್ದು. ಸೊ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಮೊದಲು ನಿಮ್ಮ ಕ್ಷೇತ್ರ ನೋಡಿ, ನಿಮ್ಮ ಊರು ನೋಡಿ. ನಿಮ್ಮ ಊರಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ಸಾಧಕರಿದ್ದಾರೆ. ಅವ್ರ ಬಳಿ ಹೋದರೆ ನಿಮಗೆ ಅಧ್ಯಯನ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮೂರನ್ನು ನೋಡದೇ ಇರೋರು ಫಾರಿನ್ ಅನ್ನು ನೋಡ್ತಿರಲ್ಲ. ನಿಜಕ್ಕೂ ಕೂಡ ರಾಜ್ಯದ ಜನರ ಬೊಕ್ಕಸದ ಒಂದು ಹಣವನ್ನು 6 ಕೋಟಿ ರೂಪಾಯಿಯನ್ನು ನೀವು ನೀರಲ್ಲಿ ಪೋಲ್ ಮಾಡ್ತಾ ಇದ್ದೀರಾ. ನಿಜಕ್ಕೂ ಕೂಡ ಇದಕ್ಕೆ ಲೆಕ್ಕ ಕೇಳ್ತಾ ಇದೀವಿ, ಲೆಕ್ಕ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಒಬ್ಬ ತಂದೆ ತಾಯಿ ತನ್ನ ಮಗುವಿಗೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಏನಕ್ಕೆ ಖರ್ಚು ಮಾಡಿದೆ ಅಂತ ಕೇಳ್ತಾರೆ. ಸೊ ಆ ಲೆಕ್ಕವನ್ನು ಕೂಡ ಕೇಳುವಂಥ ಅಧಿಕಾರ ನಿಮಗೆಲ್ಲರೂ ಕೂಡ ಇದೆ. ಯಾಕಂತಂದ್ರೆ ಇದು ನಿಮ್ಮ ದುಡ್ಡು, ನಿಮ್ಮ ಜೋಬಿಂದ, ನಿಮ್ಮ ಟ್ಯಾಕ್ಸ್ನ ಹಣವನ್ನು ನಮ್ಮ ಶಾಸಕರು ಇವತ್ತು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆ ಒಂದು ದುರ್ಬಳಕೆಗೆ ಸರಿಯಾದ ಲೆಕ್ಕವನ್ನು ಕೇಳುವಂಥ ಸಂಪೂರ್ಣ ಅಧಿಕಾರ ಕೂಡ ನಿಮಗಿದೆ. ಸೊ ಹಾಗಾಗಿ ಇವತ್ತು ರಾಜ್ಯದಲ್ಲಿ 98 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರ ತಾಂಡವಾಡ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಶೈಕ್ಷಣಿಕ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ. ಇದ್ರ ಬಗ್ಗೆ ಶಾಸಕರು ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ? ಹೆಂಡತಿ ಮಕ್ಕಳ ಜೊತೆಗೆ, PA ಗಳ ಜೊತೆಗೆ ಇವತ್ತು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಉತ್ತರ ಅಮೆರಿಕಾದಲ್ಲಿ ಇವತ್ತು ಜಾಲಿ ಟ್ರಿಪ್ ಮಾಡ್ತಾ ಇದ್ದಾರೆ. ಆ ಜಾಲಿ ಟ್ರಿಪ್ ಇಂದ ಏನು ಅಧ್ಯಯನ ಮಾಡ್ತಾರೆ, ಏನು ರಾಜ್ಯದ ಅಭಿವೃದ್ಧಿಗೆ ಅವರು ಕೊಡುಗೆ ಕೊಡ್ತಾರೆ, ಯಾವ ಶಾಸನ ರಚನೆಗೆ ಅದರ ಅಧ್ಯಯನದ ಒಂದು ವರದಿ ಅನುಕೂಲ ಆಗುತ್ತೆ, ಇದನ್ನು ಕೇಳುವಂಥ ಅಧಿಕಾರ ನಮಗೂ ಇದೆ, ನಿಮಗೂ ಇದೆ. ಸೊ ನಾನು ಚರ್ಚೆಯನ್ನು ಮಾಡ್ತೀನಿ. ಮೊದಲಿಗೆ ಇವತ್ತು ನಮ್ಮ ರಾಜ್ಯದ ಎಲ್ಲ ಪಕ್ಷಗಳ ಶಾಸಕರು ಒಟ್ಟಾಗಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಏನೆಲ್ಲ ಆಗ್ತಾ ಇದೆ, ಏನಕ್ಕೆ ಹೋಗಿದ್ದಾರೆ, ಅದರ ಬಗ್ಗೆ ಒಂದು ಸಮಗ್ರವಾದಂಥ ವರದಿಯನ್ನು ನೋಡ್ಕೊಂಬರೋಣ. ಅದೇನೋ ಮಾತಿದೆಯಲ್ಲ, ರೋಮ್ಗೆ ಬೆಂಕಿ ಬಿದ್ದಾಗ ನೀರು ಪಿಟೀಲ್ ನುಡಿಸ್ತಿದ್ದಂತೆ. ಹಾಗಾಗಿದೆ ನಮ್ಮ ನಾಳೋ ಜನಪ್ರತಿನಿಧಿಗಳ ಕಥೆ. ರಾಜ್ಯದಲ್ಲಿ ಹಲವು ಸಮಸ್ಯೆ ಇದ್ರೂ ಶಾಸಕರಿಗೆ ಇದರ ಪರಿವೇ ಇಲ್ಲ. ಸಿಕ್ಕಿದ್ದೇ ಚಾನ್ಸ್ ಅನ್ನೋ ಹಾಗೆ ಫಾರಿನ್ ಟೂರ್ಗೆ ಹೋಗಿದ್ದಾರೆ. ಈಗಾಗಲೇ ಒಂದು ತಂಡ ವಿದೇಶದ ಪ್ರವಾಸದಲ್ಲಿದೆ. ಬಿಟ್ಟಿ ಮೋಜು. BR ಯಾವಗಲ್ ನೇತೃತ್ವದ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಮಿತಿ ಫಿಜಿ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದ ಪ್ರವಾಸದಲ್ಲಿದೆ. ಒಟ್ಟು 27 ಜನರಿದ್ದು 10 ಜನ ಶಾಸಕರಿದ್ದಾರೆ. 17 ಜನ ಬೇರೆಯವರು, ಅಂದ್ರೆ ಅಧಿಕಾರಿಗಳು, PA, ಕುಟುಂಬ ವರ್ಗದವರೇ ಹೆಚ್ಚಾಗಿದ್ದಾರೆ. 15 ದಿನಗಳ ಈ ಪ್ರವಾಸಕ್ಕೆ ಅಂದಾಜು 2 ಕೋಟಿಗೂ ಹೆಚ್ಚು ಖರ್ಚಾಗಲಿದೆ. ಈ ತಂಡ ಸದ್ಯ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಸೆಟ್ಲ್ ಆಗಿದೆ. ಜನವರಿ 5ನೇ ತಾರೀಖು ರಾತ್ರಿ 10:45ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ಇನ್ನು ಅಂದಾಜು ಸಮಿತಿಗಳ ಅಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡ ವಿದೇಶಕ್ಕೆ ಹಾರಲಿದೆ. ಗುತ್ತೇದಾರ್ ನೇತೃತ್ವದ ಅಂದಾಜು ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ 18. ಇವರು ಬ್ರೆಜಿಲ್, ಅರ್ಜೆಂಟೈನಾ, ಪೆರು ಕಡೆ ಪ್ರವಾಸ ಮಾಡಲಿದ್ದಾರೆ. ಒಬ್ಬೊಬ್ಬರಿಗೆ ಖರ್ಚಾಗೋದು 8.5 ಲಕ್ಷ. ತಂಡದ ಪ್ರವಾಸ ವೆಚ್ಚ ಸುಮಾರು 2 ಕೋಟಿ. ಅಂದ ಹಾಗೆ ಕುಟುಂಬದ ಖರ್ಚು ಕೂಡ ಇದರಲ್ಲೇ ಸೇರಿಸ್ತಾರೆ. ಅಯ್ಯೋ, ಟೂರ್ಗೆ ಹೋಗೋದೇನು ಮಹಾಪಾಪವೇ, ಹಿಂದಿನ ಸರ್ಕಾರದಲ್ಲಿ ಹೋಗ್ತಿರ್ಲಿಲ್ವಾ, ಇವತ್ತಲ್ಲ ನಾಳೆ ಹೋಗೇ ಹೋಗ್ತೀವಿ ಅಂತಾರೆ ಮಾಲಿಕಯ್ಯ ಗುತ್ತೇದಾರ್. ಹೋಗೋದಂತೂ ಡಿಸೈಡ್ ಮಾಡಿದ್ದೇವೆ. ಅದು ಈಗ ತುರ್ತಾಗಿ ನಮ್ಮ ಮುಖ್ಯಮಂತ್ರಿಯವರು ನಾಳೆ ಅಧಿವೇಶನ ಕರೀತಕ್ಕಂಥ ಒಂದು ಸೂಚನೆ ಬಂದಿದೆ, ಸಂದರ್ಭ ಬಂದಿದೆ. ಅದು ಅಧಿವೇಶನ ನೋಡಿ ಅವರು 21ಕ್ಕೆ ಕರೆದರೆ 30ಕ್ಕೆ ಕ್ಲೋಸ್ ಮಾಡಿದ್ರೆ ಬಜೆಟ್ ಸೆಷನ್ ಯಾವಾಗಿದೆ ನೋಡಬೇಕಾಗ್ತದೆ. ನೋಡಿದ್ರೆ ನಾನೇನೋ ಕೋಟಿಗಟ್ಟಲೆ ಖರ್ಚು ಮಾಡ್ತಿದ್ರೆ ಏನು ಕೋಟಿ, ಒಬ್ಬರಿಗೆ 7-7.5 ಲಕ್ಷ ರೂಪಾಯಿ ಗೌರ್ಮೆಂಟ್ ಕೊಡ್ತದೆ. ಇದೇನು ಅಪರಾಧ ಅಲ್ಲ. ಹೋಗೋಕ್ಕೆ ಅವಕಾಶಗಳಿವೆ, ಎಲ್ಲ ರಾಜ್ಯಕ್ಕೂ ಇದ್ದಂಗೆ ನಮ್ಮ ರಾಜ್ಯಕ್ಕೂ ಅವಕಾಶ ಇದೆ. ಕ್ರೀಡೆ, ಶುಗರ್ ಫ್ಯಾಕ್ಟರಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೋಗ್ತೀವಿ ಅಂತಿದ್ದಾರೆ ಗುತ್ತೇದಾರ್. ಆದ್ರೆ ಗುತ್ತೇದಾರ್ ಅಂಡ್ ಟೀಮ್ ಹೋಗ್ತಿರೋ 16 ದಿನದ ಟ್ರಿಪ್ನಲ್ಲಿರುವ ಜಾಗಗಳೇ ಬೇರೆ. ಮೊದಲ ದಿನದ ಭೇಟಿ ಬ್ರೆಜಿಲ್ನ ಶುಗರ್ ಲೋಫ್ ಮೌಂಟೇನ್ ಅಂತಿದೆ. ಬಹುಶಃ ಅದನ್ನೇ ಸಕ್ರೆ ಗುಡ್ಡ ಅನ್ಕೊಂಡು ಹೇಳಿದ್ರೋ ಏನೋ ಗೊತ್ತಿಲ್ಲ. ಇನ್ನು CM ಹೇಳೋದೇ ಬೇರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅವರು ಎಲ್ಲಿಗೆ ಬೇಕಾದರೂ ಹೋಗೋ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅಂದ್ರು. ಇದು ಲೆಜಿಸ್ಲೇಚರ್ ಕಮಿಟಿಗಳಿದ್ದಾವೆ, ಅವ್ರು ತೀರ್ಮಾನ ಮಾಡ್ಕೋತಾರೆ. ನಮ್ಮ ಹತ್ರಕ್ಕೆಲ್ಲ ಬರಲ್ಲ, ಅವರೇ ತೀರ್ಮಾನ ಮಾಡ್ಕೋತಾರೆ, ಪ್ರವಾಸ ಹೋಗ್ತಾರೆ. ಇದು ನಾವು ಸರ್ಕಾರ ತೀರ್ಮಾನ ಮಾಡವಲ್ಲ. ಇವೆಲ್ಲ ಲೆಜಿಸ್ಲೇಚರ್ ಕಮಿಟಿಗಳಿರ್ತವೆ, ಲೆಜಿಸ್ಲೇಚರ್ ಕಮಿಟಿನಲ್ಲಿ ತೀರ್ಮಾನ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಇದು ಪ್ರತಿ ವರ್ಷ ಹೋಗ್ತಾರೆ. ಇದೇನು ಹೊಸದಾಗಿ ಈ ವರ್ಷ ಏನು ಹೋಗ್ತಾ ಇಲ್ಲ, ಪ್ರತಿ ವರ್ಷನೂ ಕೂಡ ಹೋಗ್ತಾರೆ.
ಇದರ ಜೊತೆಗೆ ವಿಧಾನಸಭಾ ಉಪಾಧ್ಯಕ್ಷ ಶಿವಶಂಕರ್ ರೆಡ್ಡಿ ನೇತೃತ್ವದ ಅರ್ಜಿ ಸಮಿತಿಗೂ ಕೂಡ ಸ್ಪೀಕರ್ ಕಡೆಯಿಂದ ಅನುಮತಿ ಸಿಕ್ಕಿತ್ತು. ಆದರೆ ದಿನಾಂಕ ನಿಗದಿಯಾಗಿರಲಿಲ್ಲ. ವ್ಯಾಪಕ ಖಂಡನೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಶಿವಶಂಕರ್ ರೆಡ್ಡಿ ತಮ್ಮ ಪ್ರವಾಸವನ್ನ ರದ್ದುಗೊಳಿಸಿರೋದಾಗಿ ಹೇಳಿದ್ದಾರೆ. ಬರ ಇದ್ರೂ ಬರಗೆಟ್ಟವರಂತೆ ಪ್ರವಾಸಕ್ಕೆ ಹೋಗಿರೋದ್ರಿಂದ ರಾಜ್ಯಕ್ಕೇನಾದ್ರೂ ಅನುಕೂಲ ಆಗತ್ತಾ? ಕಳೆದ ಬಾರಿ ಹೋಗಿದ್ರಲ್ಲ, ಅವರಿಂದೇನಾದ್ರೂ ಉಪಯೋಗವಾಯ್ತಾ? ಉತ್ತರ ಸಿಗದ ಪ್ರಶ್ನೆಗಳಿವು. ಅಲ್ಲಿ ಏನು ಅಧ್ಯಯನ ಮಾಡ್ತಾರೋ ಆ ದೇವರೇ ಬಲ್ಲ. ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಏನು ಅಧ್ಯಯನ ಮಾಡ್ತಾರಲ್ಲ, ಏನು ಕಡ್ದು ಕಟ್ಟೆ ಹಾಕ್ತಾರಂತ ಕೇಳಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ದುಡ್ಡೋದು. ಯಾಕಂದ್ರೆ CM ಸಿದ್ದರಾಮಯ್ಯ ಹೇಳ್ತಾರೆ ಪ್ರತಿ ವರ್ಷ ಹೋಗ್ತಾರೆ. ಹೌದು ಸ್ವಾಮಿ, ಪ್ರತಿ ವರ್ಷ ಹೋಗ್ತಾರೆ. ಪ್ರತಿ ವರ್ಷ ಹೋಗಿ ಏನು ಕಡ್ದು ಕಟ್ಟೆ ಹಾಕ್ತಾರೆ? ಯಾವ ಅಧ್ಯಯನ ವರದಿ ತಂದು ರಾಜ್ಯದ ಅಭಿವೃದ್ಧಿಗೆ, ಕೃಷಿ ಇರ್ಬೋದು, ನೀರಾವರಿ ಇರ್ಬೋದು, ಸಣ್ಣ ಕೈಗಾರಿಕೆ ಇರ್ಬೋದು, ಅಥವಾ ಕೈಗಾರಿಕೆ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಯಾವುದರಲ್ಲಿ ಇವರು ಅಧ್ಯಯನ ವರದಿ ಕೆಲಸಕ್ಕೆ ಬಂದಿದೆ? ಅಷ್ಟೇ ಅಲ್ಲ, ಹಣ ಕೊಡೋರು ಸ್ವಾಮಿ ನೀವೇನೆ, ಅದು ನಮ್ಮ ಹಣ. ಆದರೆ ಅವರೇ ತೀರ್ಮಾನ ಮಾಡ್ತಾರೆ. ಆದರೆ ಹಣ ಕೊಡಬೇಕಾದವರು ಕೂಡ CM ಸಿದ್ದರಾಮಯ್ಯ, ಹಣಕಾಸು ಇಲಾಖೆ, ಅದನ್ನು ಕೂಡ ತಾವು ಬರೀಬಾರ್ದು. ಸೊ ಹಿಂದಿನ ಬಾರಿ ಕೂಡ ಜಗದೀಶ್ ಶೆಟ್ಟರ್ ಅವರು ದಿಢೀಕರ ಬರ ಇದ್ದಾಗ ಇದೇ ರೀತಿ ವಿದೇಶಿ ಪ್ರವಾಸವನ್ನು ಕೂಡ ರದ್ದುಗೊಳಿಸಿದ್ರು. ಅನೇಕರು ಹೋದವರು ಕೂಡ ವಾಪಸ್ ಬರಬೇಕಂತ ಸೂಚನೆ ಕೊಟ್ಟರು. ಆದರೆ ಭಾಳಷ್ಟು ಜನ ಜಾಲಿ ಟ್ರಿಪ್ ಮುಗಿಸ್ಕೊಂಡೇ ಬಂದರು. ಅನೇಕ ಪಾರ್ಕ್ಗಳಿಗೆ ಹೋದರು, ಮೌಂಟೇನ್ಗಳಿಗೆ ಹೋದರು, ಅನೇಕ ಕಡೆಗಳಲ್ಲಿ ಇವತ್ತು ಮ್ಯೂಸಿಯಂಗಳನ್ನು ಭೇಟಿ ಮಾಡಿದ್ರು. ಆದರೆ ಅದರಿಂದ ಏನಾಯಿತು ಅಂತ ಕೇಳಿದ್ರೆ ಬಹುತೇಕ ಅದು ಜೀರೋ. ಸೊ ನಾನು ಚರ್ಚೆ ಮಾಡ್ತೀನಿ. ವಿಶೇಷವಾಗಿ ನಾನಿವತ್ತು ಯಾವುದೇ ಪಕ್ಷದ ನಾಯಕರನ್ನ ಕರೆದಿಲ್ಲ, ಸರ್ಕಾರದ ಯಾವುದೇ ಸಚಿವರನ್ನು ಕರೆದಿಲ್ಲ, ಅಥವಾ ಯಾವ ಅಧಿಕಾರಿಗಳನ್ನು ಕರೆದಿಲ್ಲ. ಈ ರಾಜ್ಯದ ನಾಗರಿಕರ ಪರವಾಗಿ ಪ್ರತಿನಿಧಿಸುವಂಥ ಎಲ್ಲ ಜವಾಬ್ದಾರಿ ಇರುತ್ತೆ ನಾಗರಿಕರನ್ನು ಕರೆದಿದ್ದೀನಿ. ಸೊ ನಮ್ಮ ಜೊತೆಗೆ ಹಿರಿಯ ಕಲಾವಿದರಂತ ಕರಿತೀನಿ. ಅವರು ಚಿತ್ರ ಕಲಾವಿದರು, ಕಿರುತೆರೆ ಕಲಾವಿದರು, ಸೇತುರಾಮ್ ಇದ್ದಾರೆ. ಸೇತುರಾಮ್ ಕಾರ್ಯಕ್ಕೆ ಸ್ವಾಗತ. ಬಹುಜನ ಹೋರಾಟಗಳಲ್ಲಿ ವಿದ್ಯಾರ್ಥಿಗಳು ಭಾಗಿಸಿಕೊಂಡಂಥ ಶಿವಣ್ಣ ಇದ್ದಾರೆ. ಶಿವಣ್ಣ ನಿಮಗೂ ಕೂಡ ಸ್ವಾಗತ. ಹಾಗೇನೆ ನಮ್ಮ ಅತ್ಯಂತ ಪ್ರೀತಿಯ ಕಲಾವಿದ, ಅದು ಎಲ್ಲ ರಂಗಕ್ಕೂ, ರಂಗಭೂಮಿ, ಚಲನಚಿತ್ರ ಎಲ್ಲವೂ ಕೂಡ ಅಪ್ಲೈ ಅಂತ ಅರುಣ್ ಸಾಗರ್ ಇದ್ದಾರೆ. ಅರುಣ್ ಸಾಗರ್ ನಿಮಗೂ ಸ್ವಾಗತ. ಹಾಗೆಯೇ ಸಾಫ್ಟ್ವೇರ್ ಇಂಜಿನಿಯರ್ ಆದಂಥ ಶಿವಗಂಗಾ ಇದ್ದಾರೆ. ಶಿವಗಂಗಾ ನಿಮಗೂ ಕೂಡ ಸ್ವಾಗತ. ನನ್ನ ಜೊತೆಗೆ ಹಾಸನದಿಂದ ಅತ್ಯಂತ ಜವಾಬ್ದಾರಿಯುತ ಪತ್ರಕರ್ತ, ಜನತಾ ಮಾಧ್ಯಮದ ಸಂಪಾದಕ RP ವೆಂಕಟೇಶ್ ಮೂರ್ತಿ ಇದ್ದಾರೆ. ವೆಂಕಟೇಶ್ ಮೂರ್ತಿ ತಮಗೂ ಕೂಡ ಸ್ವಾಗತ. ಹಾಗೆಯೇ ಬೆಳಗಾವಿಯಿಂದ ಹಸಿರು ಕ್ರಾಂತಿಯ ಸಂಪಾದಕರಂತ ಕಲ್ಯಾಣರಾವ್ ಮುಚ್ಚಳಂಬಿ ನಮ್ಮ ಜೊತೆಗೆ ಇದ್ದಾರೆ. ಮುಚ್ಚಳಂಬಿ ನಿಮಗೂ ಕೂಡ ಸ್ವಾಗತ. ಸೊ ಬಳ್ಳಾರಿಯಿಂದ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಸಿರಿಗೇರಿ ಪನ್ರಾಜ್ ಇದ್ದಾರೆ. ಸಿರಿಗೇರಿ ಪನ್ರಾಜ್ ನಿಮಗೂ ಕೂಡ ಸ್ವಾಗತ. ಸೊ ರಾಯಚೂರಿಂದ ನಮ್ಮ ಜೊತೆಗೆ ರಜಾಕ್ ಮುಸ್ತಾಕ್, ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮುಸ್ತಾಕ್, ನಿಮಗೂ ಕೂಡ ಸ್ವಾಗತ. ಹಾಗೆ ಮಂಗಳೂರಿನಿಂದ MG ಹೆಗಡೆ ಸಾಮಾಜಿಕ ಕಾರ್ಯಕರ್ತರು, ಅವರು ನಮ್ಮ ಜೊತೆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಸೊ ಶೇತುರಾಮರ, ನನ್ನ ಬಹಳ ಸರಳ ಪ್ರಶ್ನೆ. ಒಬ್ಬ ತಂದೆ ತಾಯಿ ತನ್ನ ಮಗುವಿಗೆ 10 ರೂಪಾಯಿ ಕೊಡ್ತಾರೆ ದುಡ್ಡು. 10 ರೂಪಾಯಿ ಏನು ಖರ್ಚು ಮಾಡಿದೆ ಅಂತ ಕೇಳ್ತಾನೆ ತಂದೆ ತಾಯಿ. ಇಷ್ಟೇ ಇರೋದು. ನಮ್ಮ ಶಾಸಕರು ನಮ್ಮ ದುಡ್ಡು, ನಮ್ಮ ಜವಾಬ್ದಾರಿ ಇದೆ, ಅವರು ಫಾರಿನ್ಗೆ ಹೋಗಿ ಬಂದಮೇಲೆ ನಮ್ಗೆ ಲೆಕ್ಕ ಕೊಡಲಿ. ಲೆಕ್ಕ ಕೊಡದೆ ಹೋದರೆ ಆ ಟ್ರಿಪ್ಪನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಇಲ್ಲಿ ಬರೋ ಪ್ರಶ್ನೆ ಅದೇನೇನೆ. ಇಲ್ಲಿ ಸರ್ಕಾರದ ಬೊಕ್ಸ ತುಂಬಿ ತುಳುಕ್ತಿದ್ದು ಯಾರು ಬೇಕಾದ್ರೂ ಖರ್ಚು ಮಾಡ್ಬೋದು ಅನ್ನೋ ಹಾಗಿದ್ರೆ ಆ ಮಾತು ಬೇರೆ. ಆಗಲೂ ಮಾಡಬಾರ್ದು. ಇವತ್ತು ಬೆಳಗ್ಗೆ ಪೇಪರ್ ತೆಗೆದ್ರೆ ಇದರೊಟ್ಟಿಗೆ ಇನ್ನೊಂದು ಸುದ್ದಿ ಇದೆ. ಕ್ಷೀರಭಾಗ್ಯ ಯೋಜನೆಗೆ ಹಾಲು ತೊಗೊಂಡು KMFಗೆ ಸರ್ಕಾರ ಕಾಸು ಕೊಟ್ಟಿಲ್ಲ. ಹಾಗಾಗಿ KMFನವರು ಬೇರೆ ಎಲ್ಲಿಂದ ಹಾಲು ತೊಗೊಂಡ್ರು ಅವ್ರಿಗೆ ಹಣ ಕೊಟ್ಟಿಲ್ಲ, ಅಲ್ಲಿಂದ ರೈತರಿಗೆ ಕೊಡೋ ಹಣ ನಿಂತಿದೆ ಅಂತ. ಅವ ದನ ಸಾಕೋಕ್ಕಾಗಲ್ಲ. ಇದು ತಿಳ್ಕೊಳ್ಳೋಕ್ಕೆ ಇವರಿಗೆ ಶೈಕ್ಷಣಿಕ ಪ್ರವಾಸ ಬೇಕಾ? ಮತ್ತು ಎರಡನೇದು ಅಧ್ಯಯನ ಅಂತ ಕೂಕೋತಾರಲ್ಲ. ಇಷ್ಟು ವರ್ಷದಲ್ಲಿ ಇವರು ಏನು ಅಧ್ಯಯನ ಈ ಊರಲ್ಲಿ ಮಾಡಿದ್ದಾರೆ? ಅದರಲ್ಲಿರೋ ಮುಕ್ಕಾಲ್ವಾಸಿ ಜನ ಯಾವ ಅಧ್ಯಯನ ಮಾಡಿದ್ದಾರೆ ಅಂತಲೇ ನನಗನ್ಸಲ್ಲ. ಮಾಡಿದ್ದಿದ್ದರೆ ಇಷ್ಟೆಲ್ಲ ಚರ್ಚೆ ಆದಾಗ ಒಂದು ಸಣ್ಣ ನಾಚಿಕೆಯಾದರೂ ಕಾಡಿರೋದು. ನಾಚಿಕೆನೇ ಕಾಡಲಿಲ್ಲ ಅಂದರೆ ನಾನೇನು ಕಲಿತೇ ಇಲ್ಲ ಜೀವನದಲ್ಲಿ ಅಂತ. ಸಣ್ಣ ವಿದ್ಯೆ ಇದ್ದರೂ ಕೂಡ, ಸ್ವಲ್ಪ ಅರ್ಥ ಆಗುವಂಥಷ್ಟು ಬುದ್ಧಿಕ ಮತ್ತ ಇದ್ದರೂ ಕೂಡ ನಮಗೆ ನಾಚಿಕೆ ಆಗತ್ತೆ. ಅದು ಆಗ್ತಾ ಇಲ್ಲ ಅಂತಂದ್ರೆ ಏನು ಹೇಳಿ? ಅರುಣ್, ಇಲ್ಲೇ ಇಲ್ಲದ ಅಧ್ಯಯನ. ಒಬ್ಬ ಶಾಸಕರ ಸಮಿತಿ ಅಧ್ಯಕ್ಷರು ಮಾಲಿಕೆ ಗೊತ್ತಿದ್ರೆ ಹೇಳ್ತಾರೆ, ಏನು ಏನು ಕೋಟಿಗಟ್ಟಲೆ ಖರ್ಚಾಗ್ತದೆ. ಒಬ್ಬ ಶಾಸಕ 7.5 ಲಕ್ಷ ಖರ್ಚು ಮಾಡ್ತಾನಂತಂದ್ರೆ 7.5 ಲಕ್ಷಕ್ಕೆ ಏನು ಬೆಲೆ ಇಲ್ವಾ? ಅದು ನಮ್ಮ ದುಡ್ಡು. ನೀವು ಪರ್ಸನಲಾಗಿ ಹೋಗಿ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ಲಿ, ಇದು 7.5 ಲಕ್ಷ ಸ್ವಾಮಿ ನಮ್ಮ ದುಡ್ಡು. ಮೊದಲು ನಿಮ್ಮ ಕ್ಷೇತ್ರ ನೋಡಿ, ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದಾವೆ, ನಿಮ್ಮ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡುವಂಥದ್ದು ಜವಾಬ್ದಾರಿ ಇದೆ. ನೀವು ಗೆದ್ದು ಇನ್ನೂ 6 ತಿಂಗಳಾಗಿಲ್ಲ, ಫಾರಿನ್ಗೆ 15 ದಿವಸ 16 ದಿವಸ ನಿಮ್ಮ PA, ನಿಮ್ಮ ಹೆಂಡತಿ, ಮಕ್ಕಳ ಜೊತೆಗೆ ಹೋದರೆ ಇದಕ್ಕೆ ಉತ್ತರ ಕೊಡಬೇಕು ಉತ್ತರದಾಯಿಗಳಲ್ವಾ ಶಾಸಕರು? ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ. ಅಂದರೆ JSS ಇವತ್ತು ನಮ್ಮನ್ನು ಅಗಲಿದ್ರು. ಇದು ಬರೀ ಅವರು ಬರೆದಿರುವಂತಹ ಕವನನ ಯೋಚನೆ ಮಾಡಿದರೆ ಈ ಶಾಸಕರು, ಈ ರಾಜಕೀಯ ವ್ಯಕ್ತಿಗಳು ತಾವು ಇರುವ ಸ್ಥಳವನ್ನೇ ಮರೆತು ಬೇರೆದನ್ನು ಯೋಚನೆ ಮಾಡೋದಲ್ಲ. ಇವತ್ತು ಏನು ಗುರುಗಳು ಹೇಳಿದರು ಅದೇ ಥರ ಇವತ್ತು ಸಮಸ್ಯೆಗಳು ನೂರಿದೆ. ನಮ್ಮೊಳಗೆ ಸಮಸ್ಯೆ ಇದ್ದು, ನನಗೆ ಸಮಸ್ಯೆ ಇದ್ದು, ನಾನು ಅದನ್ನು ಬಿಡಿಸ್ಕೊಳ್ಳಾಗದೆ ಅಲ್ಲಿ ಕಟ್ಟುನಿತ್ತ ಬಿಲ್ಡಿಂಗ್ಗಳನ್ನು ನೋಡಿ ಏನು ಬೆಳಿಬೇಕಾಗಿಲ್ಲ. ನಾವು
ಇಲ್ಲಿ ಬೆಳೆಯುವ ರೀತಿನೇ ಬೇರೆ ಆಗಬೇಕಾಗಿದೆ ಇವತ್ತು ನೀವು ನನ್ನ ಒಂದು ಸಣ್ಣ ಪ್ರಶ್ನೆಗಳಿದೆ. ಇವತ್ತು ನಾವೆಲ್ಲರೂ ಈ ಶಾಸಕರು ಅಧ್ಯಯನ ಅಂತಾರೆ. ಇವತ್ತು ನಾವು 1 ರೂಪಾಯಿ kg ಅಕ್ಕಿ ಕೊಟ್ಟಿದ್ದಾರೆ. ಮೊನ್ನೆ ನಾನು ಸಕಲೇಶ್ಪುರಕ್ಕೆ ಹೋದಾಗ ಒಬ್ರು ಮಾತು ಹೇಳಿದ್ರು, ಒಬ್ರು ಯಜಮಾನ್ರು ಹೇಳಿದ್ದು, ಅಲ್ಲ 1 ರೂಪಾಯಿ kg ಅಕ್ಕಿ ಕೊಟ್ಟು ಶ್ರಮ ಹಾಳು ಮಾಡ್ತಾವ್ರಲ್ಲಪ್ಪ ಇವರು, 500 ರೂಪಾಯಿ ಬೇಕಾದ್ರೆ ಕೊಟ್ಬಿಟ್ಟು ಕೆಲಸ ಮಾಡಿಸ್ಬಿಟ್ಟು ದುಡಿಸ್ಲಿ, ಆ ಕೆಲಸ ಮಾಡೋ ಶ್ರಮಿಕನಿಗೆ ಒಂದು ವ್ಯವಸ್ಥಿತವಾದಂತಹ ಒಂದು ಆರೋಗ್ಯನ ಫ್ರೀ ಮಾಡಲಿ, ಆ ಮಕ್ಕಳಿಗೆ ವಿದ್ಯೆನ ಫ್ರೀ ಮಾಡುವ ಕ್ಷಣದಲ್ಲಿ ದುಡಿಮೆಯ ಬೆವರನ್ನೇ ಅಳಿಸಾಕ್ತಾ ಇದ್ದಾರೆ ಇವರು. ಬೆಲೆ ಅಂದ್ರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ 1 ರೂಪಾಯಿ ಕೊಟ್ಟ ತಕ್ಷಣ ನಾವು ಒಳ್ಳೆಯ ರಾಜಕಾರಣಿಗಳು ಅಂದ್ಕೊಂಡಿದ್ದಾರೆ. ತಪ್ಪು ಕಣಪ್ಪ. ಅವನಿಗೆ ಬೆವರು ಇಳಿಸಿ ಮರ ಹತ್ತು ಇವತ್ತು ಇಡೀ ರೈತರಿಗೆ ಬೇಕಾಗಿರುವತ್ತು ಎಲ್ಲೇ ಹೋದ್ರೂ ಶ್ರಮಿಕರ ನಾಡಾಗಿರುವ, ಶ್ರಮಿಕರ ಭಾರತವಾಗಿದ್ದು, ಶ್ರಮಿಕರು ನಿಮಗೆ ಸಿಗ್ತಾನೆ ಇಲ್ಲ. ಎಲ್ಲೂ ಯಾರೋ ಇವತ್ತು ಗದ್ದೆ ಕೆಲಸ ಮಾಡೋರೇ ಸಿಗ್ತಾ ಇಲ್ಲ. ಎಲ್ಲರೂ 30 ರೂಪಾಯಿ ಅದೇನೋ 30 kg ಅಕ್ಕಿ ತಗೊಂಡ್ರೆ ಅದರೊಳಗೆ ಬದುಕುವ ಸ್ಥಿತಿಯಲ್ಲಿ ಎಷ್ಟೋ ಕೆಲಸಕ್ಕೆ ಹೋಗ್ತಿಲ್ಲ ದುಡಿತಾನೆ ಇರ್ಬೇಕು ಅನ್ನೋದು ಕೂಡ ತಪ್ಪು ಕಲ್ಪನೆ ಆಗತ್ತೆ. ಪ್ರಶ್ನೆ ಅದಲ್ಲ ನನಗಿರ್ತಕ್ಕಂಥದ್ದು. ನಾವು ಆರಿಸಿ ಕಳಿಸಂತ ಶಾಸಕರು, ಸ್ವಾಮಿ ನಿಮ್ ಕ್ಷೇತ್ರ ಮೊದಲು ಟೂರ್ ಮಾಡಿ, ಊರಿಗೆ ಹೋಗಿ ಫಸ್ಟ್. ನಾನು ಈ ವಿಷಯನ ಹೇಳ್ತಿರೋದು. ಕುಡಿಯೋ ನೀರಿನ ಸಮಸ್ಯೆ ಇದೆ, ಶೈಕ್ಷಣಿಕ, ನಮ್ಮ ಮಕ್ಕಳು ಕನ್ನಡ ಶಾಲೆಯನ್ನು ಬಿಟ್ಟು ಮನೆಗೆ ಇವತ್ತು ಬಾಲ ಕಾರ್ಮಿಕರಾಗ್ತಾ ಇದ್ದಾರೆ. ಇವತ್ತು ನೀರಿನ ಸಮಸ್ಯೆ ಇದೆ. ಇವತ್ತು ಅನೇಕ ಡ್ರೈ ಲ್ಯಾಂಡ್ಗಳಿದಾವೆ. ಇವತ್ತು 100 ಕ್ಷೇತ್ರಗಳನ್ನ ಬರಾಂತ ಘೋಷಣೆ ಮಾಡಿದ್ದಾರೆ. ಇವೆಲ್ಲನೂ ಬಿಟ್ಟು ಸೇತುರಾಮ ಸರ್ ಹೇಳಿದಾಗ ನಾಚಿಕೆ ಬಿಟ್ಟು ಇವತ್ತು ಫಾರಿನ್ ಟ್ರಿಪ್ ಹೋಗಿದ್ರಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಇವತ್ತು ದುಡಿಮೆ ಅನ್ನೋದಲ್ಲ, ನಾನು ಹೇಳ್ತಿರೋದು ಹೇಗೆ ಅಂದ್ರೆ ಈ ರೀತಿಯ ಹೊಸ ತರದ ಒಂದು ಶ್ರಮವನ್ನು ಹುಟ್ಟಾಕ್ಬೇಕಾಗಿದೆ. ಇವತ್ತು ಶ್ರಮ ಇಲ್ಲ, ಶ್ರಮ ನಮಗೆ ಗೊತ್ತಿಲ್ಲ. ನಮಗೆ ITL ಕೆಲಸ ಮಾಡೋರು ಅಷ್ಟೇ ಶ್ರಮಿಕರು ಅಂತ ಅನ್ಸೋಕೆ ಶುರುವಾಗಿದೆ ದುಡಿಮೆ ಅನ್ನೋದು. ದುಡಿಮೆ ಅಂದ್ರೆ ನಾನು ಹೇಳೋದು ಅದೊಂದು ಆಕ್ಚುಲಿ ಸಂಸ್ಕಾರ, ಅದೊಂದು ಸಂಸ್ಕೃತಿ. ಅದು ಇವತ್ತು ಆ ಸಂಸ್ಕೃತಿ ಹಾಳಾಗ್ತಿದೆ ಇವರಿಂದ. ನಾನು ಹೇಳೋದು ಅದರಲ್ಲಿ ಇವರು ಹೊಸತನವನ್ನು ಹುಡುಕಾಟ ಮಾಡೋದು ಇಲ್ಲೇ ಇದೆ, ನಮಗೆ ಇಲ್ಲೇ ಇದೆ. ಶಿವಣ್ಣ, ನನಗೆ ಯಾಕಂತಂದ್ರೆ ಒಂದು ಕ್ಷೇತ್ರ ಅಂದ ತಕ್ಷಣ ಅಲ್ಲಿ ಸಾವಿರಾರು ಸಮಸ್ಯೆಗಳಿದ್ದಾವೆ. ಮತ್ತೆ ಅನೇಕ ಜನ ಸಾಧಕರಿದ್ದಾರೆ. ಇವತ್ತು ಸಾವಯವ ಕೃಷಿಯಲ್ಲಿ ಒಬ್ಬ ಯುವಕ ಸಾಧನೆ ಮಾಡಿರ್ತಕ್ಕಂಥದ್ದು, ಇವತ್ತು ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿದ್ರೆ. ಮೊನ್ನೆ ಪ್ರಫುಲ್ ಚಂದ್ರ ಅಂತವ್ರು ಇವತ್ತು ವಿದೇಶದಿಂದ ಬರ್ತಾ ಇದ್ರು, ಶಿವಮೊಗ್ಗದಲ್ಲಿ ಮೊನ್ನೆ ಸತ್ತೋದ್ರು. ಅವ್ರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಪ್ರಪಂಚ ಯಾರು ಮಾಡಿಲ್ಲ. ಅನೇಕ ವಿದೇಶಿಗರು ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ. ಸ್ವಾಮಿ ಮೊದಲು ನೀವು ಅಲ್ಲಿ ಹೋಗಿ ಅಲ್ಲಿಂದ ನೋಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ. ನೀವು ಏನಿದು ಈ ರೀತಿ ಕುಟುಂಬ ಜೊತೆ ಹೋಗುವಂಥದ್ದು, ಇವ್ರು ಹೋಗ್ತಾ ಇರೋದು ಎಲ್ಲಿ? ಟ್ಯಾಂಗೋ ಡ್ಯಾನ್ಸ್ ನೋಡ್ತಾರೆ, ಸಾಂಬಾ ಡ್ಯಾನ್ಸ್ ನೋಡ್ತಾರೆ, ಬೀಚ್ಗಳಿಗೆ ಹೋಗ್ತಾರೆ. ಅವೆಲ್ಲ ಅವ್ರ ಲಿಸ್ಟ್, ನಮ್ಮ ಹತ್ರ ಲಿಸ್ಟ್ಗಳಿದ್ದಾವೆ. ಇವ್ರು ಹೋಗುವಂಥ ಕಾರ್ಯಕ್ರಮ ಪಟ್ಟಿ ನೋಡ್ತಾರೆ. ಯಾವುದು ಕೂಡ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳೆಲ್ಲ. ಶಿವಣ್ಣ, ಹೂಗಾರ್ ಅವ್ರು ನೀವು ಹೇಳ್ತಾ ಇರೋದು ನಾನು ಭಾಳ 100% ನಾನು ಒಪ್ಕೋತೀನಿ. ಕರ್ನಾಟಕ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನನಗೆ ಆಲೋಚನೆ ಅನಿಸಿದೆ ಅಂತಂದರೆ, ಸಮಸ್ಯೆ, ರೈತರ ಸಮಸ್ಯೆ ಆಗಲಿ, ಕಾರ್ಮಿಕರ ಸಮಸ್ಯೆ ಆಗಲಿ, ಮತ್ತು ಮಹಿಳೆಯರ ಸಮಸ್ಯೆ ಆಗಲಿ, ಕೂಲಿ ಕಾರ್ಮಿಕರ ಸಮಸ್ಯೆ ಆಗಲಿ, ಎಲ್ಲ ಸಮಸ್ಯೆಗಳು ಇವರು ಹೆಂಗಿಂತಂದರೆ ಈ ಮೂಗಿರೋ ತನಕ ನೆಗಡಿ ತಪ್ಪಲ್ಲ ಅನ್ನೋ ಕಾನ್ಸೆಪ್ಟ್. ಅಂದರೆ ಈ ದೇಶದಲ್ಲಿ ಜನರಿರೋ ತನಕ, ಜನಸಂಖ್ಯೆ ಇರೋ ತನಕ ಇವ್ರಿಗೆ ಸಮಸ್ಯೆಗಳು ತಪ್ಪಲ್ಲಪ್ಪ. ಹಾಗಾಗಿ ಅವ್ರ ಪಾಡಿಗೆ ಅವ್ರು ಬಿದ್ದಿರಲಿ, ನಮ್ಮ ಪಾಡಿಗೆ ನಾವು ಮಜಾ ಮಾಡೋಣ, ನಮ್ಮ ಪಾಡಿಗೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಏನಂತಂದ್ರೆ ಸಂವಿಧಾನಾತ್ಮಕ ಇವರಿಗೆ ಅಲ್ಲ, ನನಗೆ 12 ಸಮಿತಿಗಳಿದಾವೆ. 12 ಸಮಿತಿ 150 MLAಗಳಾಗ್ತಾರೆ. ಒಂದೊಂದು ಸಮಿತಿ ಶಿವರಾಮ್ ಅವರೇ, ಸೇತುರಾಮ್ ಅವರೇ, 2 ಕೋಟಿ ರೂಪಾಯಿ ಅಂದ್ರೆ ಕನಿಷ್ಠ 24 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹೌದು. ಹಂಗಾಗಿ ಇವ್ರು ಏನಂತಂದ್ರೆ ಸಂವಿಧಾನಾತ್ಮಕ ಇವ್ರಿಗೊಂದು ಅವಕಾಶ ಇದೆ. ಏನು ತನ್ನ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳನ್ನ ಏನು ಪರಿಹರಿಸ್ಕೋಬೇಕು ಅಂತಂದರೆ ಬೇರೆ ದೇಶದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಏನಾದ್ರು ಅದಕ್ಕೆ ಪರಿಹಾರ ಇದೆಯಾ ಅಂತೇಳಿ ಹುಡುಕೊಂಡು ಅದನ್ನು ತನ್ನ ಸ್ಥಳೀಯವಾಗಿ ರೈತರಿಗೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ಕೃಷಿಗೆ ನೀರಾವರಿಗೆ ಸಂಬಂಧಪಟ್ಟ ಆಗಲಿ ಅಥವಾ ಇಂಡಸ್ಟ್ರಿ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂತಾಗಲಿ ಯಾವುದರಾಗಲಿ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಿಕೆ ಬೇರೆ ಕಡೆ ಏನಾದರೂ ಒಂದು ಪರಿಹಾರ ಸಿಗ್ಬೋದಾ ಅನ್ನೋ ಕಾರಣಕ್ಕೆ ಇದನ್ನು ಭಾಳ ಉಪಯುಕ್ತವಾಗಿ ಮತ್ತು ಭಾಳ ಇದು ಅರ್ಥಪೂರ್ಣವಾಗಿ ಇದನ್ನು ಕಾನ್ಸ್ಟಿಟ್ಯೂಷನ್ ಒಳಗಡೆ ಸೇರಿಸ್ತಾರೆ. ಆದರೆ ದುರಂತ ಏನಂತಂದರೆ ನಮ್ಮ MLAಗಳಿದ್ದಾರಲ್ಲ, ನಮ್ಮ ಮಂತ್ರಿಗಳು ಮತ್ತು ರಾಜ್ಯ ಮತ್ತು ಕೇಂದ್ರ ಯಾವುದೇ ಇದುವರೆಗಿನ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಪ್ರಥಮ ಸರ್ಕಾರ ಶುರುವಾದ ತವಿಂದ ಇದುವರೆಗೂ ಕೂಡ ಯಾವುದೇ ಒಂದು ಸರ್ಕಾರ ಅಥವಾ ಸಮಿತಿಗಳು ಒಂದು ಒಳ್ಳೆ ರಿಪೋರ್ಟನ್ನು ತಗೊಬಂದು ಇಲ್ಲಿ ಸಬ್ಮಿಟ್ ಮಾಡಿದವ, ಇಂಪ್ಲಿಮೆಂಟ್ ಮಾಡಿದಾರ? ಅತ್ಯಂತ ಶುದ್ಧ ಸುಳ್ಳು. ನಮ್ಮ ನಂಜುಂಡಪ್ಪ ಅವರು ವರದಿ ಕೊಟ್ಟಿದ್ದಾರೆ. ನಂಜುಂಡಪ್ಪ ಪ್ರಾದೇಶಿಕ ಅಸಮಾನತೆಗೆ ವರದಿ ಕೊಟ್ಟಿದ್ದಾರೆ. ಯಾವ ಫಾರಿನ್ ಟ್ರಿಪ್ಗೆ ಹೋಗಿ ಬಂದು ಆ ವರದಿ ಕೊಟ್ಟಿರೋರ್ಗು ಅಂದರೆ ಕಾಮನ್ ಸೆನ್ಸ್ ಬೇಕಾಗುತ್ತೆ, ಅಂದರೆ ಹಿತಾಸಕ್ತಿ ಬೇಕಾಗುತ್ತೆ, ಜನರ ಬಗ್ಗೆ ಕಾಳಜಿ ಬೇಕಾಗುತ್ತೆ, ಪ್ರೀತಿ ಬೇಕಾಗುತ್ತೆ. ಇವ್ರಿಗೆ ಹೆಂಗಾಗಿದ್ದಾರೆ ಇವರು ಅಂದರೆ, ನಾವು ದುಡ್ಡು ಕೊಟ್ಟು ಓಟನ್ನ ಕೊಂಡ್ಕೊಂಡಿದ್ದೀವಿ, ಹಾಗಾಗಿ ಅಂದ್ರೆ ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಒಂದು ನಿಮಿಷ, ನಾನು ಶಿವಗಂಗಾ ನಿಮ್ಮನ್ನ ಯಾಕೆ ಹೇಳಿದೆ, ವಿದ್ಯಾರ್ಥಿನಿ ಅವರು ಈಗಾಗಲೇ ಒಂದು ಆಕ್ಸೆಂಚರ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ರಿ. ಇವತ್ತು ಈ ಶಾಸಕರು ಹೋಗುವಂಥದ್ದು ನಮ್ಮ ದುಡ್ಡಲ್ಲಿ, ನಮಗೆ ತಂದೆ ತಾಯಿ ದುಡ್ಡು ಕೊಟ್ಟರೆ ನೀನೇನು ಖರ್ಚು ಮಾಡಿದೆ ಅಂತ ಕೇಳ್ತಾರಲ್ಲ. ಸೊ ನೀವು ಕೂಡ ಕೇಳುವಂಥ ಅಧಿಕಾರ ಇದೆ ಶಿವಗಂಗಾ ಅವರೇ. ನಾವು ಓಟ್ ಕೊಟ್ಟಿದ್ದೀವಿ ಅಂದರೆ ನಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋ ಅಧಿಕಾರ ಇದೆ. ಅದಕ್ಕೆ ನಮ್ಗೆ RTI ಇದೆ.
ಸೊ ನಮಗೆ ಫಸ್ಟ್ ಆಫ್ ಆಲ್ ಏನಂದ್ರೆ ಇವ್ರ ಬಜೆಟ್ ಇದಕ್ಕೋಸ್ಕರ ಎಲ್ಲ ಪ್ಲಾನ್ ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ಹೋದಾಗ ಅವ್ರು ಏನ್ ಕೇಸ್ ಸ್ಟಡಿ ಮಾಡಿದ್ರು ಅಲ್ಲಿ ಅದ್ರ ಬಗ್ಗೆ ಏನಾದ್ರು ಪ್ಲಾನ್ ಮಾಡಿ ವರದಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅದು ವರ್ತ್ ವೈಲ್ ಆಗಿದೆ ನಾವು ವರದಿ ತಗೊಂಡು ಇವ್ರೇನಾದ್ರು ಇಂಪ್ಲಿಮೆಂಟ್ ಮಾಡಿದಾರ ಅದನ್ನ ಫಸ್ಟ್ ನೋಡಿ ಅದ್ರ ತಕ್ಕಂಗೆ ಬಜೆಟ್ ಪ್ಲಾನ್ ಮಾಡ್ಬೇಕು. ಇವಾಗ ನೋಡಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆಲ್ಲ ದುಡ್ಡಿಲ್ಲ ಅದಿದು ಅಂತ ನ್ಯೂಸ್ ಅಲ್ಲಿ ಬರ್ತಾ ಇತ್ತು, ಇವತ್ತು ನಾನು ಓದ್ತಾ ಇದ್ದೆ. ಸೊ ಇದಕ್ಕೆಲ್ಲ ಯಾಕೆ ಪ್ರಾಪರ್ ಪ್ಲಾನ್ ಮಾಡೋಕ್ಕಾಗಲ್ಲ, ಟ್ರಿಪ್ಸಿಗೆಲ್ಲ ಯಾಕೆ ಪ್ಲಾನ್ ಮಾಡೋಕ್ಕಾಗುತ್ತೆ? ಇವರು ಫಸ್ಟ್ ಆಫ್ ಆಲ್ ಇವ್ರು ಯಾರು ಕಷ್ಟಪಟ್ಟು ಅಂತೂ ದುಡ್ದಿರಲ್ಲ. ನಾವು ಕಷ್ಟಪಟ್ಟು 24 ವರ್ಕ್ ಮಾಡಿ ಎಲ್ಲ ಕಷ್ಟಪಟ್ಟು ದುಡಿತೀವಿ, ಇಷ್ಟು ಟ್ಯಾಕ್ಸ್ ತಗೋತಾರೆ. ಈ ಟ್ಯಾಕ್ಸ್ ಇಷ್ಟೆಲ್ಲ ಮಿಸ್ಯೂಸ್ ಆದರೆ ಇವ್ರು ತಮ್ಮದು ವರ್ತ್ ಕಳ್ಕೊತಾರೆ. ನೆಕ್ಸ್ಟ್ ಟೈಮ್ ಯಾವ ಮುಖ ಇಟ್ಕೊಂಡು ನಾವು ಮತ್ತೆ ಓಟ್ ಕೇಳಕ್ ಬರ್ತಾರೋ ನಂಗಂತೂ ಅರ್ಥ ಆಗಲ್ಲ. ಸೊ ನಮ್ಗೆ ಕೇಳುವಂತ ಅಧಿಕಾರ ಇದೆ. ಕಳೆದ ಬಾರಿಯ ಶಾಸಕರ ಫಾರಿನ್ ಟ್ರಿಪ್ನ ಲೆಕ್ಕ ಕೇಳುವಂತ ಅಧಿಕಾರ ಇದೆ. ಆರ್ಟಿನಲ್ಲಿ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಅವ್ರು ಏನು ಮಾಡಿದ್ರು, ನಿಜಕ್ಕೂ ಕೂಡ ಅವ್ರು ಕೊಟ್ಟಂತ ವರದಿ ಏನಾಯಿತು, ಜಾರಿಗೊಳಿಸಿದಾರ, ಕಸದ ಬುಟ್ಟಿಗೆ ಹಾಕಿದಾರ, ಅದೇ ರೀತಿ ಈ ಶಾಸಕರ ಟ್ರಿಪ್ ಕೂಡ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಹಾಗಿದ್ರೆ ಈಗಿರ್ತಕ್ಕಂಥ ಎಲ್ಲ ಏನು ತಂಡಗಳ ಒಂದು ಪ್ರವಾಸ ಅದು ಕೂಡ ರದ್ದುಪಡಿಸಲಿ, ಬೇಕಾದ್ರೆ ಕ್ಷೇತ್ರಗಳಿಗೆ ಹೋಗಲಿ, ಜನರ ಹತ್ರ ಹೋಗಲಿ, ಇಲ್ಲೇ ಸಾಧನೆ ಮಾಡಿದಂಥವ್ರ ಹತ್ರ ಹೋಗಿ ಕೂಡಲಿ, ಅವರೇ ಅನೇಕ ಅಧ್ಯಯನವನ್ನು ಕೊಡ್ತಾರೆ. ಸೊ ನಾನು ಈಗಾಗಲೇ ಹೊರಗಡೆ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಅನೇಕ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಇಲ್ಲೂ ಕೂಡ ಇನ್ನಷ್ಟು ಅತಿಥಿಗಳು ಹೇಳ್ತಾರೆ. ಅದಕ್ಕಿಂತ ಮೊದಲು